ಪಿತನ ಸುಧನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ತಂದೆಯಾದ ದೇವರೇ, ಇದು ನಿಮ್ಮ ಮಗನ ಹೆಜ್ಜೆಗಳಲ್ಲಿ ನಾವು ನಡೆಯಬೇಕೆಂದು ಅವರನ್ನು ನಮಗೆ ಮಾದರಿಯನ್ನಾಗಿಯೂ ಲೋಕರಕ್ಷಕರನ್ನಾಗಿಯೂ ನೀಡಿದಿರಿ. ಆದ್ದರಿಂದ ಅವರ ಹೆಜ್ಜೆಗಳಲ್ಲಿ ನಾವು ಸೇವೆಯಲ್ಲಿಯೂ ಪ್ರೀತಿಯಲ್ಲಿಯೂ ದೀನತೆಯಲ್ಲಿಯೂ ನಾವು ನಡೆಯಲು ಕಲಿಸಿರಿ. ನಮ್ಮ ಪ್ರಭು ಯೇಸುವಿನ ಹೆಸರಲ್ಲಿ ನಾವು ಪ್ರಾರ್ಥಿಸಿದ್ದೇವೆ, ಆಮೇನ್. ಆತ್ಮೀಯ ಸಹೋದರ ಸಹೋದರರೇ, ಪ್ರಭು ಯೇಸು ಕ್ರಿಸ್ತ ಜನೋತ್ಸವದ ನಾವು ಈ ಒಂದು ಅಷ್ಟಮ ದಿನಗಳಲ್ಲಿರಬೇಕಾದರೆ ಇಂದು ಮೊದಲನೆಯ ದಿನವೇ ಧರ್ಮಸಭೆ ಯೇಸು ಕ್ರಿಸ್ತರಿಗಾಗಿ ತನ್ನ ಪ್ರಾಣವನ್ನು ನೀಗಿದಂಥ ಸಂತ ಸ್ಟೀಫನ್ ಇವರ ಹಬ್ಬವನ್ನು ಆಚರಿಸುತ್ತದೆ. ನಾವು ನೋಡುತ್ತೇವೆ ಯಾವ ರೀತಿ ಪ್ರಭು ಯೇಸುವಿನ ಜೀವನದಲ್ಲಿ ಚಿತ್ರಹಿಂಸೆಗಳು ತಪ್ಪಲಿಲ್ಲ. ಒಂದು ಮಗುವಾಗಿ ಹುಟ್ಟುವುದಕ್ಕೆ ಮುಂಚೆಯೇ ಎಲ್ಲಿ ದೇವಮಾತನ್ನು ಕಲಿಸಿದು ಕೊಲ್ಲಬಹುದೆಂಬ ಭಯ. ಆ ಮಗು ಜನಿಸುವುದಕ್ಕೆ ಒಂದು ಸ್ಥಳ ಇಲ್ಲ. ಜನಿಸಿದ ನಂತರವೂ ಹೆರೋದ ಮಗುವನ್ನು ಕೊಲ್ಲಬೇಕೆಂದು ಆತುರಿಯುವುದು. ಆತ್ಮೀಯ ಸಹೋದರ ಸಹೋದರರೇ, ಪ್ರಭುವು ಮಗುವಾಗಿದ್ದ ದಿನದಿಂದಲೂ ಅವರಿಗೆ ಕಷ್ಟ ದುಃಖಗಳು ಬಂದವು. ಆದ್ದರಿಂದ ಪ್ರಭುವೇ ಹೇಳುವಂತೆ, ನನ್ನ ಹಿಂಬಾಲಕರು ನೀವಾಗಿದ್ದರಿಂದ ಜನರು ನಿಮ್ಮನ್ನು ಹಿಂಸಿಸುತ್ತಾರೆ, ನಿಮ್ಮ ಇಲ್ಲ ಸಲ್ಲದನ್ನು ದೋಷಾರೋಪಣೆ ಮಾಡುತ್ತಾರೆ. ಆಗ ನೀವು ಭಾಗ್ಯವಂತರು. ಯಾವ ರೀತಿ ಉತ್ತರ ಕೊಡಬೇಕೆಂದು ನೀವು ಯೋಚನೆ ಮಾಡಬೇಡಿ, ಏಕೆಂದರೆ ಪವಿತ್ರಾತ್ಮರೇ ನಿಮ್ಮಲ್ಲಿ ಬಂದು ನೀವು ಯಾವ ರೀತಿ ಉತ್ತರ ಕೊಡಬೇಕೆಂಬುದನ್ನು ಕಲಿಸ್ತಾರೆ ಎಂದು ಹೇಳಿದ್ದಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಸ್ಟೇಫನ್ ಇವರು ಒಬ್ಬರು ಸೇವಾದರ್ಶಿಯಾಗಿದ್ದರು. ಪವಿತ್ರಾತ್ಮನ ತುಂಬಿದವರಾಗಿ ತನ್ನ ಮೇಲೆ ಜನರು ಇಲ್ಲ ಸಲ್ಲದನ್ನು ಹೇಳಿದರು. ನೋಡುತ್ತೇವೆ ಯಾವ ರೀತಿ ಅವರ ಆಗಾಗಲೇ ಕ್ರಿಸ್ತಂಬರರಾಗಿ ಪ್ರಭು ಕ್ರಿಸ್ತರಂತೆಯೇ ಪ್ರಾರ್ಥಿಸಿದರು. ಅವರ ಮೇಲೆ ಕಲಿಸಿದುಕೊಳ್ಳುವಾಗ ಪ್ರಭು ಇವರ ಪಾಪಗಳನ್ನು ಮೇಲೆ ಹೊರಿಸಬೇಡಿ ಎಂದು ಪ್ರಾರ್ಥಿಸಿದರು. ಆತ್ಮೀಯ ಸಹೋದರ ಸಹೋದರರೇ, ತನಗೆ ಬಂದಂಥ ಕಷ್ಟದ ನುಖದಲ್ಲಿ ಬಹಳ ಹಸನ್ಮುಖಿಯಾಗಿ ಸ್ಟೇಫನರು ಪ್ರಭುಗೆ ಸಾಕ್ಷ್ಯ ನೀಡಿದರು. ಪ್ರಭು ಯೇಸು ಸಹ ತನಗೆ ಬಂದ ಶಿಲುಬೆಯನ್ನು ನಿರಾಕರಿಸಲಿಲ್ಲ ಅಥವಾ ಶಿಲುಬೆಯಿಂದ ಓಡಿ ಹೋಗಲಿಲ್ಲ. ಬದಲಾಗಿ ಹಸನ್ಮುಖಿಯಾಗಿ ಶಿಲುಬೆಯನ್ನು ಸ್ವೀಕರಿಸಿ ತಂದೆ ಚಿತ್ತಕ್ಕೆ ವಿಧೇಯರಾದರು. ಎಂದು ನಾವು ನಮ್ಮ ಬದುಕಿನಲ್ಲಿ ಬರುವಂಥ ಅನ್ಯಾಯ ಅಕ್ರಮ ಅನೀತಿಗಳಿಗೆ ನಾವು ಯಾವ ರೀತಿ ಸ್ಪಂದಿಸುತ್ತೇವೆ? ದೇವರಲ್ಲಿ ನಾವು ಮೊರೆ ಹೋಗುತ್ತೇವೆಯೇ ಅಥವಾ ವಿಶ್ವಾಸಹೀನರಾಗುತ್ತೇವೆಯೇ? ಚಿಂತಿಸಿ ನೋಡೋಣ. ಸ್ಟೇಫನರಂತೆ ಕೆಚ್ಚದೆ ವಿಶ್ವಾಸ ನಮ್ಮದಾಗಲಿ. ನಮಗೆ ಬರುವಂಥ ಚಿತ್ರಹಿಂಸೆಯಲ್ಲಿ ನಾವು ಸಹ ಪ್ರಭುವಿಗೆ ಸಾಕ್ಷಿ ನೀಡುವ ಕೆಚ್ಚದೆ ನಮ್ಮದಾಗಲಿ ಎಂದು ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ದಿವ್ಯ ಜ್ಯೋತಿ ಮಿಂಚಿತು, ಕ್ರಿಸ್ತ ಜನನ ಸಾರಿತು, ದೂತ ವೃಂದ ಹಾಡಿತು, ಕ್ರಿಸ್ತ ಜನನ ಸಾರಿತು. ಏಸು ಸ್ವಾಮಿ ಜನಿಸಿದ, ಕನ್ಯೆ ಮೇರಿ ಉದರದಿ. ಏಸು ಸ್ವಾಮಿ ಜನಿಸಿದ, ಕನ್ಯೆ ಮೇರಿ ಉದರದಿ. ದೇವಪುತ್ರ ದಾಸನಾಗಿ ಜೀವ ಕೊಟ್ಟೆ ಪಾಪಿಗಾಗಿ. ದಿವ್ಯ ಜ್ಯೋತಿ ಮಿಂಚಿತು, ಕ್ರಿಸ್ತ ಜನನ ಸಾರಿತು, ದೂತ ವೃಂದ ಹಾಡಿತು, ಕ್ರಿಸ್ತ ಜನನ ಸಾರಿತು. ಹೌದು ಪ್ರಭುವೇ, ಸ್ಟೇಫನರಿಗೆ ನೀಡಿದಂಥ ಆ ಒಂದು ಧೀಮಂತ ಹೃದಯ, ನಿಮಗಾಗಿ ಶಾಶ್ವತವಾಗಿ ಬಾಳುವ ಹೃದಯ ನಮ್ಮದಾಗಲಿ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ನಿಮ್ಮನ್ನೇ ಹಿಂಬಾಲಿಸಿ, ನಿಮ್ಮಂತೆ ಸೇವೆಯಲ್ಲಿ, ನಿಮ್ಮಂತೆಯ ತ್ಯಾಗದಲ್ಲಿ, ನಿಮ್ಮಂಥ ನಿಸ್ವಾರ್ಥ ಪ್ರೀತಿಯಲ್ಲಿ ನಾವು ಬೆಳಗಲು ನಮ್ಮನ್ನು ಆಶೀರ್ವದಿಸಬೇಕೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ, ಆಮೇನ್. ಆತ್ಮೀಯ ಸಹೋದರ ಸಹೋದರರೇ, ಇದು ಇಂದು ಪ್ರಭುವಿಗೆ ನೀವು ಸಾಕ್ಷಿ ನೀಡುವ ದಿನವಾಗಲಿ ಎಂದು ಪಿತನ ಸ್ತನ ಪವಿತ್ರತ್ವ ನಾಮದಲ್ಲಿ ನಿಮ್ಮನ್ನು ಆಶೀರ್ವದಿಸುತ್ತೇನೆ, ಆಮೇನ್.